भीमा कोरेगांव सेना समिति और बीर श्याम सुंदर वेदिके ने हर साल की तरह इस साल भी भीमा कोरेगांव की 208वीं जीत का जश्न शहर के अंबेडकर सर्कल के पास मनाया। प्रोग्राम का उद्घाटन कर्नाटक स्टेट गवर्नमेंट एम्प्लॉयज एसोसिएशन के डिस्ट्रिक्ट प्रेसिडेंट सोमनाथ बिरादर चिद्री ने किया। आंडूर बुद्ध विहार के आदरणीय भंते ज्ञान सागर ने अध्यक्षता की। कलबुर्गी के रिसर्च राइटर विठल वगदा ने मुख्य स्पीकर के तौर पर हिस्सा लिया और एक काम का भाषण दिया। प्रोग्राम की अध्यक्षता भीमा कोरेगांव सेना के फाउंडर प्रेसिडेंट रवि भूसांडे ने की। इस मौके पर जेडीएसएससी डिवीजन प्रेसिडेंट देवेंद्र आर सोनी, बी श्याम सुंदर, भवन प्रेसिडेंट रजनीश मुदाले, जैस्मिन एजुकेशनल इंस्टीट्यूट प्रेसिडेंट अजीज खान, सीनियर लीडर वैजनाथ सूर्यवंशी, शशिकांत पुलिस पाटिल, तुकाराम कराटे, लक्ष्मण कामले, शक्तिकांत भाविदुड्डी और कई दूसरे लोग मौजूद थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। मेरा लहू का हर एक इंकलाब आएगा, मैं रहूं या ना रहूं, पर ये वादा है कि तुमसे मेरे बाद मेरे समाज में बनने वालों का सैलाब आ जाएगा, सैलाब आ जाएगा। समाज चला के समाज ಸಲುವಾಗಿ ಪ್ರಾಣ ತ್ಯಾಗ ಮಾಡತಕ್ಕಂಥ ಜನರು ಸಮಾಜದಲ್ಲಿ ಹುಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಗೆ ವ್ಯಕ್ತಪಡಿಸುತ್ತಾ ಸ್ನೇಹಿತರೆ, ಬಹಳಷ್ಟು ವಿಷಯಗಳು ಮಾತಾಡಬೇಕು, ಆದರೆ ಈ ಸಮಾಜದ ದೊಡ್ಡ ದುರಂತ ಏನಂದ್ರೆ ಎಲ್ಲ ಕಾರ್ಯಕ್ರಮಗಳು ಬಾಬಾ ಸಾಹೇಬರ ಮತ್ತು ನಮ್ಮ ಪೂರ್ವಜರ ವಿಚಾರಧಾರೆಗಳ ವಿರುದ್ಧವಾಗಿ ಮಾಡತಕ್ಕಂಥ ದೊಡ್ಡ ದುರಂತ ಸರಿ. ಬಾಬಾ ಸಾಹೇಬರು ಮತ್ತು ಸುಚಿತಿ ಗೌತಮ ಬುದ್ಧರು ಹೇಳ್ತಕ್ಕಂಥದ್ದು, ಸಿದ್ಧನಾಥ ಅವರು ಹೇಳ್ತಕ್ಕಂಥದ್ದು ವೈಚಾರಿಕ ಕ್ರಾಂತಿ. ನಾವು 3D ಡಾಲ್ಬಿ ಎಲ್ಲಿವರೆಗೂ ವಿರೋಧಿಗಳು ನಾವು ವೈಚಾರಿಕ ಕ್ರಾಂತಿ ಮಾಡಲು ಸಾಧ್ಯತೆ ಇಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನ. ಬೀದರ್ ಜಿಲ್ಲೆಯ ಮಹಾನ್ ಸಮುದಾಯ ಬಹಳ ಪುಣ್ಯವಂತ ಸಮುದಾಯ. ಯಾಕೆ ಬಹುಶಃ ಯಾರು ನಾನು ಬರೆದಿರ್ತಕ್ಕಂಥ ಭೀಮಾ ಗೊತ್ತಿದೆ. ಮೊದಲನೇ ಅಂದ್ರೆ ಜೀಜಾಬಾಯಿ ಮತ್ತು ಶಾಹು ಮಹಾರಾಜರಿಗೆ ಶಹಾಜಿ ಮಹಾರಾಜರಿಗೆ ಮದುವೆ ಮಾಡಿರ್ತಕ್ಕಂಥ ಮೊದಲನೇ ಸಿದ್ದರಾಯ ಮಹಾರಾಜರು ಬೀದರ್ ಮೂಲದವರು. ನೀವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ಭೀಮಾ ಕೋರೆಗಾಂವ್ ಇಂದ ಏನ್ ಮಾಡಿದ್ರು ಅದರ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಯ ಮಹಾರಾಜರ ಮರಿಮುತ್ಯ 16ನೇ ಶತಮಾನದಲ್ಲಿ ಪ್ರಪ್ರಥಮ ಸಿದ್ದರಾಯ ಮಹಾರಾಜರು ಅಹಮದನಗರದಲ್ಲಿ ಸೇನಾಪತಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಮೊದಲನೇ ಸಿದ್ದರಾಯ ಮಹಾರಾಜರು ಬೀದರ್ ಜಿಲ್ಲೆಯವರು. ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಏನು ಪರಾಕ್ರಮದಿಂದ ಹೋರಾಡಿದ್ರು ಅವರೆಲ್ಲರ ಸರ್ನೇಮ್ ಏನಂತೀವಿ? ಸಿದ್ದನಾಥ್, ಗಣನಾಥ್, ರಾಯನಾಥ್, ಗೋಧನಾಥ್, ವಿಠುನಾಥ್, ಜೀವನಾಥ್. ನಾಥ್ ಅಂದ್ರೆ ಬುದ್ಧನ ಅನುಯಾಯಿಗಳು ಅಂದ್ರೆ ಕ್ರಿಸ್ತಶಕ 1818ರಲ್ಲೂ ಕೂಡ ಬೌದ್ಧ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅದಕ್ಕಾಗಿ ಹೆಮ್ಮೆಯಿಂದ ಅವರೆಲ್ಲರೂ ಕೂಡ ತಮ್ಮ ಹೆಸರುಗಳ ಮುಂದೆ ನಾಕ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ಕೊಳ್ತಾರೆ. ಇವತ್ತು ಕೂಡ ನೀವೇನಾದ್ರೂ ಈ ಕನೇರಿ ಗುಹೆಗಳಲ್ಲಿ ಹೋದ್ರಂದ್ರೆ ಅಲ್ಲಿ ಕೆತ್ತನೆಯಲ್ಲಿ ಸಿಗ್ತಾವೆ ನಿಮ್ಗೆ. ಏನು? ಲಾಟ್ನಾಕ್, ಅಪ್ನಾಕ್, ಧಮ್ನಾಕ್, ಮೋಲ್ನಾಕ್, ಮಿತ್ನಾಕ್ ಅಂತಕ್ಕಂಥ ಹೆಸರುಗಳಲ್ಲಿ ಸಿಗ್ತವೆ. ಮತ್ತು ಇದು ಜಾತಿ ಶೋಷಣೆ ಮತ್ತು ಅಸ್ಪೃಶ್ಯತೆಗೆ ವಿರುದ್ಧ ದಲಿತ ಧೈರ್ಯದ ಸಂಕೇತವಾಯಿತು. ಡಾಕ್ಟರ್ ಅಂಬೇಡ್ಕರ್ ಅವರ ಈ ವಿಜಯವನ್ನು ಸ್ಮರಿಸುತ್ತಾರೆ ಮತ್ತು ಕೋರೆಗಾಂವ್ನಲ್ಲಿ ವಿಜಯ ಸ್ತಂಭವಿದೆ. ಅಂಬೇಡ್ಕರ್ ಅವರ ಸಂದೇಶ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವಿಜಯ ಸ್ತಂಭಕ್ಕೆ ಭೇಟಿ ನೀಡಿ ದಲಿತರ ಪಾಲಿಗೆ ಧೈರ್ಯ ಮತ್ತು ಆತ್ಮಗಳ ಸಂಕೇತವನ್ನು ಭಾವಿಸಿದರು. ಸಂಕ್ಷೇಪವಾಗಿ ಹೇಳುವುದರೆ ಭೀಮಾ ಕೋರೆಗಾಂವ್ ಯಾವ ಯುದ್ಧವು ಕೇವಲ ಒಂದು ಮಿಲಿಟರಿ ವಿಜಯವಿಲ್ಲ, ಬದಲಾಗಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟದಲ್ಲಿ ದಲಿತರ ಧೈರ್ಯ ಮತ್ತು ಶಕ್ತಿ ಸಂಕೇತವಾಗಿತ್ತು. ಇಷ್ಟೆಲ್ಲ ಮಾಡಿದ್ರು ಮಾತ್ರ 800
दलित के बाद भी कर्नाटक में भी सबसे हाईएस्ट 1 करोड़ के ऊपर दलित बांधव दलित बिरादरी है, जिससे आप लोगों को सोचना होगा, इकट्ठा होना होगा, लड़ाई लड़नी होगी, होराटा करना होगा और अपने मुकाम पे जाना होगा। ये तो बातें करते हैं, मैं आप मेरी सीट को जगह देता हूँ। जय भीम, जय कर्नाटक। थैंक यू। 8ನೇ ವಿಜಯೋತ್ಸವ ಈ ಕಾರ್ಯಕ್ರಮ ಆಚರಣೆ ಮಾಡ್ಕೊತಾ 2016 ಬಂದ್ರು. ಹೀಗೆ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ತುಕಾರಾಮ್ ಅಣ್ಣವ್ರು ಆಲ್ರೆಡಿ ಹೇಳಿದ್ದಾರೆ, ಏನೇನೋ ಸಂಘರ್ಷ ಮಾಡ್ಕೊತಾ ಕಟ್ಕೊತಾ ಬಂದಿದ್ದಾರೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದಾರೆ. ಯಾಕಂದ್ರೆ 1818ರಲ್ಲಿ ನಡೆದಿದ್ದು, ಅವಾಗ ಏನು ಒಂದು ಇದು ಆಯ್ತು, ಒಂದು ಘಟನೆ ಆಯ್ತು. ಆ ಘಟನೆ ಮುಂದ ಎಲ್ಲೂ ಆಗ್ಬಹುದು. ಯಾಕಂತಂದ್ರ ಅವಾಗ ಏನ್ ಅಸ್ಪೃಶ್ಯತೆಯಿಂದ ಏನ್ ಎದ್ರು, ಅದು ಇನ್ನ ಸ್ವಲ್ಪ ಜನ ಮನಸ್ಥಿತಿನ ಮೇಲೂ ಕೇಳೋದಿದೆ. ಅದು ಹೋರಾಡಿಸ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಅದರಿಂದ ನಮ್ಗೆಲ್ಲ ಒಂದು ತಿಳುವಳಿಕೆ ಬರ್ತದ, ಒಳ್ಳೆತನ ಬರ್ತದ. ಇದು ಒಂದು ಸಮಾಜ ಕಟ್ಲಕ್ಕ ಒಂದು ಒಳ್ಳೆ ಕೆಲಸ ಆಗ್ತದ ಅಂತ ಹೇಳಿ ನಂದು. ಈಗ ನಮ್ ಬಹಳ ಜನ ಮಾತಾಡೋರು ಇದ್ದಾರೆ, ಗುರುಗಳಿದ್ದಾರೆ, ಹಾಗೂ ಮುಖ್ಯ ಭಾಷಣಕಾರರಿದ್ದಾರೆ. ಅದಕ್ಕೆ ನಾನು 2 ಮಾತು ಮುಕ್ತಾಯಗೊಳಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಕರ್ನಾಟಕ.